ಐ ಹಾಲ್ ಇದು ಸಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಸಂಡೇ ಅಂತ ಬಂತಂತಂದ್ರೇ ರಜೆ ಇರೋ ಕಾರಣದಿಂದಾಗಿ ಬಟ್ಟೆ ಒಗೆಯೋದು, ಬಟ್ಟೆಗಳನ್ನ ಮಡ್ಚಿಡೋದು. ಸೊ ಹೀಗೆ ಆಗಿರೋದ್ರಿಂದ ಎಲ್ಲ ಬಟ್ಟೆಗಳನ್ನ ಒಗ್ದು ಹಾರಾಕಿದ್ವಿ. ಸೊ ಅದೆಲ್ಲ ಚೆನ್ನಾಗಿ ಬಿಸಿಲಿಗೆ ಒಣ್ಕೊಂಡಿದೆ. ಬಿಸಿಲು 2-3 ದಿನಗಳಿಂದ ಬಿಸಿಲೇ ಇರಲಿಲ್ಲ, ಯಾವಾಗಲೂ ಹಿಮ ಬೀಳೋ ಥರನೇ ಇತ್ತು. ಸೊ ಇವತ್ತು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದು ಬಿಸಿಲಿಂದಾಗಿ ಬಟ್ಟೆಗಳೆಲ್ಲ ಚೆನ್ನಾಗಿ ಒಣಗಿಕೊಂಡಿದ್ದೆ. ಸೊ ಒಣಗಿರೋಂಥ ಬಟ್ಟೆಗಳೆಲ್ಲ ತಂದು ಎಲ್ಲ ಮಡ್ಚಿಕ್ಕಿ ಎಲ್ಲನೂ ಅದಾದ್ರೂ ಜಾಗಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಏನಕ್ಕೆ ನಾನು ಈ ಥರ ಎಲ್ಲ ಮಾರ್ಕಲ್ಲಿ ಬರೆದಿದ್ದೀನಿ ಅಂತಂದರೆ, ಸೊ ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗೋ ತರಾತುರಿನಲ್ಲಿ ಯಾವ್ಯಾವ ಬಟ್ಟೆನ ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಾಗದೆ ಹೆಂಗೆಂಗೋ ನಾವು ಮಡ್ಚಿಟ್ಟಿರೋದನ್ನ ಹೆಂಗೆಂಗೋ ಕಿತ್ತಾಕ್ಬಿಟ್ಟು ಹೊಟ್ಟೋಗಿರ್ತಾರೆ. ಸೊ ಯಾವ್ಯಾವ ಇದರಲ್ಲಿದೆ ಅಂತ ಬರೆದ್ಬಿಟ್ಟಾಗ ಅವ್ರಿಗೆ ಸೊ ಈಸಿ ಆಗುತ್ತಲ್ವ ತೆಗೆದುಕೊಳ್ಳೋದಕ್ಕೆ. ಸೊ ಹಾಗಾಗಿ ಯಾವ್ಯಾವ್ದ್ರಲ್ಲಿದೆ ಅಂತ ಬರೆದಿದ್ದೀನಿ. ಸೊ ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಹಾಗೆ ಹೇರ್ಗೆ ಒಂದೊಳ್ಳೆ ಆಯಿಲ್ ಮಾಡ್ಕೊಳ್ಳೋಣ ಅಂತ ಇವಾಗ ಒಂದು ಬಾಣಲಿಗೆ ಒಣಗಿಸಿಟ್ಕೊಂಡಿರುವಂತಹ ದಾಳಿಂಬೆ ಸಿಪ್ಪೆಗಳನ್ನ ತೆಗೆದುಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ದಾಳಿಂಬೆ ಸಿಪ್ಪೆಗಳನ್ನ ವೇಸ್ಟ್ ಮಾಡಬಾರ್ದು. ನೋಡಿ, ಕಸದಿಂದ ರಸ ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ ಬಹುಶಃ. ಎಲ್ಲವನ್ನು ದಾಳಿಂಬೆ ಸಿಪ್ಪೆಗಳನ್ನ ಹುರಿದುಕೊಂಡು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಈಗ ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ತಲೆಗೆ ಸಾಸಿವೆ ಎಣ್ಣೆ ಬೀಳೋದ್ರಿಂದನೂ ಸಹ ಕಪ್ಪಾಗಿರುತ್ತೆ, ಯಾವುದೇ ರೀತಿಯಾದಂತಹ ವೈಟ್ ಏರ್ಸ್ಗಳು ಬರೋದಿಲ್ಲ. ಇದೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಸಾಸಿವೆ ಎಣ್ಣೆ ಕೊಡಿ ಅಂದರೆ ಕೊಡ್ತಾರೆ. ಸೊ ನಾವು ಮನೆಯಲ್ಲೇ ಮಾಡ್ಕೋಬೇಕಂದ್ರೆ ಈಗೂ ಸಹ ಮಾಡ್ಕೋಬೋದು. ಹುರಿದಿಟ್ಕೊಂಡಿರುವಂತಹ ಸಾಸಿವೆನ ನಾನಿಲ್ಲಿ ಒಂದು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೂ ಇದಕ್ಕೆ ಅದೇ ಬಾಣಲಿಗೆ ಸ್ವಲ್ಪ ಮೆಂತ್ಯ ಹಾಗೂ ಅಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಸಹ ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ. ಬೆಚ್ಚಗಾಗಿರೋದನ್ನು ಇದನ್ನು ಸಹ ಜಾರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡ್ಕೊಂಡಿರೋದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ನಂತರ ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ದಾಳಿಂಬೆ ಸಿಪ್ಪೆಗಳನ್ನ ಅದನ್ನು ಸಹ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದಕ್ಕೂ ಸಹ ನೀರನ್ನು ಸೇರ್ಸೋಕ್ಕೆ ಹೋಗಬೇಡಿ, ಎಲ್ಲವನ್ನು ಸಹ ತರಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದಾದಮೇಲೆ ಒಂದು ಜಾರಿಗೆ ಈರುಳ್ಳಿ ಹಾಗೂ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಸೇರಿಸಿ ಅದನ್ನು ಸಹ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಅದೇ ಕಡಾಯಿಗೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೀನಿ, ನೀವು ಯಾವ ಕೊಬ್ಬರಿ ಎಣ್ಣೆನಾದರೂ ಬಳಸ್ಕೋಬೋದು. ಸೊ ಎಣ್ಣೆ ಕಾದಿರೋದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಏನು ಪುಡಿ ಮಾಡ್ಕೊಂಡಿದ್ವಲ್ಲ ಸಾಸಿವೆ ಮೆಂತ್ಯ ಅಕ್ಕಿ ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಅಲ್ಲಿ ನೋಡಿ ನೊರೆ ಬರ್ತಾ ಇದೆಯಲ್ಲ, ಚೆನ್ನಾಗಿ ಕುದಿಬೇಕು, ಘಮ ಅನ್ನೋವರೆಗೂ ಕುದಿಬೇಕು. ಅದಾದ ನಂತರ ಈಗ ದಾಳಿಂಬೆ ಸಿಪ್ಪೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆಮೇಲಿಂದ ಈರುಳ್ಳಿ ಅಲೋವೆರಾ ಜೆಲ್ಲು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಕುದಿಯೋದಕ್ಕೆ ಬಿಡೋಣ. ಇಲ್ಲ ಅಂತಂದ್ರೂ ಒಂದು 1 ಅವರ್ ಆದರೂ ಬೇಕಾಗುತ್ತೆ ಚೆನ್ನಾಗಿ ಕುದು ಎಣ್ಣೆ ಎಲ್ಲ ಇಳಿಯೋದಕ್ಕೆ. ಇದನ್ನು ನೀವು ಬೇಕಂತ ಅಂದರೆ ಒಂದು ನೈಟು ಬಿಟ್ಟು ಮಾರನೇ ದಿನ ಬೇಕಾದರೆ ಹಾಕ್ಕೋಬೋದಾಗಿರುತ್ತೆ. ಸೊ ಇವಾಗ ನೀಟಾಗಿ ತಲೆನ ಬಾಚಿಕೊಂಡು ಸಿಕ್ಕೆಲ್ಲ ತೆಗೆದುಕೊಂಡು ನೋಡಿದ್ದು ಕಾಣಿಸ್ತಾ ಇದೆಯಲ್ಲ, ಹಾಗೆ ನೀಟಾಗಿ ತಲೆ ಬುಡದಿಂದ ಹಾಕ್ಕೋಬೇಕಾಗುತ್ತೆ. ನಮ್ಮ ಸ್ಕಾಲ್ಪ್ಸ್ ಏನಿದೆ ಬುಡದಿಂದ ಸಹ ನೀಟಾಗಿ ಹಾಕ್ಕೋಬೇಕು. ಮೇಲ್ಮೇಲೆ ಹಾಕೊಳ್ಳೋದ್ರಿಂದ ಅದ್ರದ್ದು ಏನೂ ಎಫೆಕ್ಟ್ ಆಗೋದಿಲ್ಲ. ಸೊ ಮೇನ್ ಬೇಕಾಗಿರೋದು ರೂಟ್ಗೆ ನಾವು ಚೆನ್ನಾಗಿ ಹಾಕ್ಕೊಳ್ಳೋದ್ರಿಂದ ನಮ್ಮ ತಲೆ ಕೂದಲು ಚೆನ್ನಾಗಿ ಸೋಂಪಾಗಿ ಬೆಳೆಯುತ್ತೆ. ಸೊ ಇಲ್ಲಾಂತಂದ್ರೂ ನೀವು ವಾರದಲ್ಲಿ 1-2-3 ಟೈಮ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂದಲು ಯಾವುದೇ ರೀತಿಯಾದಂಥ ಹೊಟ್ಟುಗಳಿಲ್ಲದೆ, ಆಮೇಲಿಂದ ಇದು ಈಜದಲ್ಲೇ ಕೂದಲು ಉದ್ರದಲ್ಲೇ ಚೆನ್ನಾಗಿ ಸೋಂಪಾಗಿ ಬೆಳೆಯುತ್ತೆ. ಸೊ ಇಲ್ಲಿ ನಾವು ಯಾವ ರೀತಿ ತೋರಿಸ್ತಾ ಇದ್ದೀವಲ್ಲ ಆ ರೀತಿಯಾಗಿ ನೀಟಾಗಿ ಹಚ್ಕೊಳ್ತಾ ಬನ್ನಿ. ನೀವು ಬೇಕಂತಂದರೆ ಒಂದು 1/2 ಅವರ್ ಆದ ತಕ್ಷಣ ಸ್ನಾನ ಮಾಡ್ಕೋಬಹುದು, ಇಲ್ಲ ನಾಳೆ ಮಾಡ್ಕೊಳ್ತೀನಿ ಅಂದರೂ ಸಹ ಮಾಡ್ಕೋಬಹುದು. ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ನಿಮ್ಮ ದೇಹದಲ್ಲಿ ಇರುವಂತಹ ಈಟಿನ ಅಂಶ ಕಡಿಮೆ ಆಗುತ್ತೆ. ಕಣ್ಣು ಉರಿಯೋದು, ಕಾಲು ಉರಿಯೋದು, ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು ಎಲ್ಲವೂ ಸಹ ಕಡಿಮೆ ಆಗುತ್ತೆ. ದೇಹ ತಂಪಾಗಿರುತ್ತೆ ಈ ಮೆಂತ್ಯ ಹಾಕಿರೋ ಕಾರಣದಿಂದಾಗಿ. ಸೊ ನಿಮ್ಮನ್ನು ನೀವೆಷ್ಟು ಕೇರ್ ಮಾಡ್ಕೊಳ್ತೀರೋ ನಿಮ್ಮ ಹೇರನ್ನು ಅಷ್ಟೇ ಕೇರ್ ಮಾಡೋದು ಒಳ್ಳೆಯದು. ಹೆಣ್ಮಕ್ಳಿಗೆ ಕೇಶರಾಶಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ರಿಗೂ ಗೊತ್ತಿರೋ ಕಾರಣದಿಂದಾಗಿ ಇವಾಗಿನ ಬ್ಯುಸಿ ಶೆಡ್ಯೂಲ್ಸ್ಗಳಲ್ಲಿ ನಾವು ತಲೆಗೆ ಎಣ್ಣೆ ಹಾಕ್ಕೊಳ್ಳೋದನ್ನೇ ಮರ್ತಿರ್ತೀವಿ, ಅಥವಾ ಏನೋ ಎಸಿಟೇಟ್ ಪಡ್ತಾ ಇರ್ತೀವಿ ತಲೆಗೆ ಎಣ್ಣೆ ಹಾಕ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರಂತೂ ಬೇಡಪ್ಪ ವ್ಯವಸ್ಥೆ, ಸ್ನಾನ ಮಾಡ್ಕೊಂಡೇ ಹೋಗಬೇಕು ಅನ್ನೋವಂಥ ಕಾಲಘಟ್ಟದಲ್ಲಿದ್ದೀವಿ. ಸೊ ಹಾಗಾಗಿ ಯಾವಾಗ ಸಮಯ ಸಿಗುತ್ತೋ ಆವಾಗ ನಮ್ಮ ಹೇರ್ ಕೇರು, ನಮ್ಮ
ನಾವೇ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸ್ಟ್ರೆಸ್ಸು, ಒತ್ತಡ ಎಲ್ಲವೂ ಸಹ ಕಡಿಮೆಯಾಗಿ ಒಂಥರ ರಿಲೀಫ್ ಅನ್ನುವಂತಹ ಭಾವನೆ ಬರುತ್ತೆ. ಎಲ್ಲವನ್ನು ಸಹ ನೀಟಾಗಿ ಮಸಾಜ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಗಂಟನ್ನು ಕಟ್ಕೊಳ್ಬೇಕಾಗುತ್ತೆ. ಸೊ ಬಾಚಣಿಗೆನ ತಾಕ್ಸಕ್ಕೆ ಹೋಗ್ಬೇಡಿ ತಲೆಗೆ, ಯಾಕಂತಂದರೆ ತಲೆಯಲ್ಲಿರುವಂಥ ಎಣ್ಣೆ ಎಲ್ಲ ಬಾಚಣಿಗೆಲ್ಲೇ ಕುತ್ಕೊಳ್ಳೋದ್ರಿಂದ ಹಾಕಿ ಏನೂ ಸಹ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಸೊ ಇದರಿಂದ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸಿಕ್ಕಿರುವಂತಹ ಒಂದು ಸಂಡೇನ ಪ್ರೊಡಕ್ಟಿವ್ ಆಗಿ ಕಳೀರಿ ಅಂತ ಹೇಳ್ತಾ, ಇಷ್ಟು ಹೊತ್ತು ನನ್ನ ಮಿನಿ ವ್ಲಾಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.